ಹಾಯ್ ಗೈಸ್, ದ್ವಿತೀಯ PUC ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿ ನಾನು ಸ್ಮಾರ್ಟ್ ಸ್ಟಡಿ ಟೈಮ್ ಟೇಬಲ್ ಹೇಳ್ಕೊಡ್ತಾ ಇದ್ದೇನೆ. ವಿತ್ ಕಾಲೇಜ್ ಆಗಿರಬಹುದು, ವಿತೌಟ್ ಕಾಲೇಜ್ ಆಗಿರಬಹುದು. ಅಂದ್ರೆ ಇವಾಗ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ, ಅವಾಗ ನೀವು ಏನಿದೆ ವಿತೌಟ್ ಕಾಲೇಜ್ ಅಂದ್ರೆ ಇವಾಗ ಮನೆಯಲ್ಲಿ ಇರ್ತೀರಾ, ವಿತೌಟ್ ಕಾಲೇಜ್ ಹೋಗದೆ ಟೈಮ್ ಟೇಬಲ್ ಯಾವ ರೀತಿಯಲ್ಲಿ ಇರುತ್ತೆ ಅದೇ ರೀತಿ ವಿತ್ ಕಾಲೇಜ್ ಅಂದ್ರೆ ಇವಾಗ ಕಾಲೇಜ್ನಲ್ಲಿ ಹೋಗ್ತಾ ಇದ್ದೀರಾ ಮತ್ತು ಆ ಒಂದು ಕಾಲೇಜ್ ಸಮಯದಲ್ಲಿ ನೀವು ಏನ್ ಮಾಡಬೇಕು ಎಲ್ಲ ಇಲ್ಲಿ ನಿಮ್ಗೆ ಸ್ಮಾರ್ಟ್ ಟೈಮ್ ಟೇಬಲ್ ಇಲ್ಲಿ ಹಾಕೊಡ್ತಾ ಇದ್ದೇನೆ. ಎಲ್ಲ ವಿದ್ಯಾರ್ಥಿಗಳು ಶುಡ್ ಬಿ ಫಾಲೋ ದಿಸ್ ಟೈಮ್ ಟೇಬಲ್. ಆಯ್ತಾ, ಈ ಒಂದು ಟೈಮ್ ಟೇಬಲ್ ನೀವು ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ 90+ ನೀವು ಅಂಕವನ್ನು ಮಾಡ್ಕೋಬಹುದು ಆರಾಮಾಗಿ. ಸೊ ಯಾಕಂದ್ರೆ ಈ 90+ ಅಂಕವನ್ನು ನೀವು ಪಡೆದುಕೊಳ್ಳಬೇಕಂದ್ರೆ ಈ ಒಂದು ಟೈಮ್ ಟೇಬಲ್ ನಿಮ್ಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಾವು ಎಫೆಕ್ಟ್ ಆಗಿ ಸ್ಟಡಿ ಮಾಡಿದ್ರೆ ಡೆಫಿನೆಟ್ಲಿ ಅದರ ಫಲಿತಾಂಶ ನಮ್ಗೆ 90+ ನೋಡಕ್ಕೆ ಸಿಗುತ್ತೆ. ಆಯ್ತಾ, ಯಾಕಂದ್ರೆ ನಾವು ಎಫೆಕ್ಟ್ ಆಗಿ ಸ್ಟಡಿ ಮಾಡ್ಬೇಕು ಇಲ್ಲಿ ಅಷ್ಟೇ, ಅದರೊಳಗೆ ಸ್ಮಾರ್ಟ್ ಆಗಿ ಸ್ಟಡಿ ಮಾಡಬೇಕು. ಆಯ್ತಾ, ಸ್ಮಾರ್ಟ್ ಸ್ಟಡಿ ಟೈಮ್ ಟೇಬಲ್ ನನಗೆ ಹೇಳ್ಕೊಡ್ತಾನೆ. ಸೊ ಎಲ್ಲ ವಿದ್ಯಾರ್ಥಿಗಳು ಗಮನ ಇಟ್ಟು ಕೇಳಿ. ಸೊ ಇದುವರೆಗೆ ನಮ್ಮ ಎಜುಕೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಹಾಗೆ ಬೆಲ್ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಂದು ನಿಮಗೆ ತಪ್ಪದೇ ಬರುತ್ತೆ. ದ್ವಿತೀಯ PUC ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಇವಾಗ ಎಲ್ಲ ವಿದ್ಯಾರ್ಥಿಗಳಿಗೆ ಟೈಮ್ ಟೇಬಲ್ ಅಂತೂ ನೀವು ಕೊಡ್ತಾ ಇದ್ರಿ, ನಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಮತ್ತು ಫಿಕ್ಸ್ಡ್ ಕ್ವಶನ್ಸ್ಗಳು ಬೇಕಾಗಿದೆ ಅಂತ ಇವಾಗ ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾರೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳೋದಂದ್ರೆ ನಾನು ಆಲ್ರೆಡಿ ಫಿಕ್ಸ್ಡ್ ಕ್ವಶನ್ಸ್ ಅಂದ್ರೆ 80/80 ವಿಡಿಯೋ ಮಾಡಿದ್ದೇನೆ. ಆ 80/80 ವಿಡಿಯೋನಲ್ಲಿ ನಿಮಗೆ ನಾನು ಬ್ಲೂ ಪ್ರಿಂಟ್ ಎಕ್ಸ್ಪ್ಲೇಷನ್ ಮಾಡಿದ್ದೇನೆ. ಬ್ಲೂ ಪ್ರಿಂಟ್ ನಮಗೆ ಯಾಕೆ ಮಹತ್ವ ಅಂದ್ರೆ ಆಸ್ ಪರ್ ನಾವು ಈ ಒಂದು ಟೈಮ್ ಟೇಬಲ್ ಹಾಕೊಂಡು ಬ್ಲೂ ಪ್ರಿಂಟ್ ವೈಸ್ ನಾವು ಓದ್ಕೊಂಡ್ರೆ ಎಷ್ಟು ಚಾಪ್ಟರ್ ಓದಬೇಕು ಎಷ್ಟಿಲ್ಲ ಆ ಒಂದು ಬ್ಲೂ ಪ್ರಿಂಟ್ ನಲ್ಲಿ ನಾನು ಎಕ್ಸ್ಪ್ಲೇಷನ್ ಮಾಡಿದ್ದೇನೆ. ಇಲ್ಲಿ ಯೂಟ್ಯೂಬ್ ನಲ್ಲಿ ಬಂದ ತಕ್ಷಣ ಹೋಮ್ ವಿಡಿಯೋಸ್ ಪ್ಲೇಲಿಸ್ಟ್ ಅಂತ ಆಪ್ಷನ್ ಇದೆ ನೋಡಿ. ಫಸ್ಟ್ ಪ್ಲೇಲಿಸ್ಟ್ ನಲ್ಲಿ ಬ್ಲೂ ಪ್ರಿಂಟ್ಸ್ ಮತ್ತು ಇಂಪಾರ್ಟೆಂಟ್ ಕ್ವಶನ್ಸ್ ಗಳು ಯಾವ ಒಂದು ಅಧ್ಯಯನ ಓದಬೇಕು, ಯಾವ ಒಂದು ಅಧ್ಯಾಯ ಮೇಲೆ ಅತಿ ಹೆಚ್ಚು ಮಾರ್ಕ್ಸ್ ಗಳು ಕೇಳಿದ್ದಾರೆ ಎಲ್ಲ ಎಕ್ಸ್ಪ್ಲೇಷನ್ ಮಾಡಿದ್ದೇನೆ ನೋಡಿ. ಫಸ್ಟ್ ಪ್ಲೇಲಿಸ್ಟ್ ಕೆಳಗಡೆ 80/80 ವಿಡಿಯೋಗಳು ಅದಾವೆ, ಎಲ್ಲ ನೋಡ್ಕೊಳ್ಳಿ. ಆಯ್ತಾ, ಸೊ ಇಲ್ಲಿ ನಿಮ್ಗೆ ನಾನು ಟೈಮ್ ಟೇಬಲ್ ಹಾಕೊಡ್ತಾನೆ. ಈ ಒಂದು ಟೈಮ್ ಟೇಬಲ್ ನೀವು ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ನೀವು 90+ ಮಾಡ್ಕೋಬಹುದು ಇಂಟರ್ನಲ್ ಮಾರ್ಕ್ಸ್ ಕೊಡಿಸಿ. ಆಯ್ತಾ, ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಒಳ್ಳೆಯ ಫಲಿತಾಂಶ ನಿಮಗೆ ಬರಬೇಕಂದ್ರೆ ನೀವು ಈ ಒಂದು ಟೈಮ್ ಟೇಬಲ್ ಫಾಲೋ ಮಾಡಲೇಬೇಕು. ಆಯ್ತಾ, ಇಲ್ಲಿ ನೋಡಿ, ನೀವು 5:30 ಬೆಳಗ್ಗೆ ಫಸ್ಟ್ ಡೇ ಫ್ರೆಶ್ ಇಂದ ನಾವು ಪ್ರಾರಂಭ ಮಾಡೋಣ. ಇಲ್ಲಿ ನೋಡಿ ವೈಕಪ್. ಆಯ್ತಾ, ಅಂದ್ರೆ 5:30 ನೀವು ಎದ್ದೇಳ್ಬೇಕು. ಆಯ್ತಾ, ಮಾರ್ನಿಂಗ್ 5:30 ಬರ್ಕೊಳ್ಳಿ. 5:30 ನೀವು ಎದ್ದೇಳ್ಬೇಕು. 5:15 ಗಂಟೆಗೆ ನೀವು ಎದ್ದೇಳ್ಬೇಕು. ನೋಡಿ, ಮಾರ್ನಿಂಗ್ ಸ್ಟಡಿ ಏನಿರ್ಬೇಕು, ಪ್ರಾಬ್ಲಮ್ ಸಾಲ್ಯೂಷನ್ ಇರಬೇಕು. ಅಂದ್ರೆ ಇವಾಗ 6 ಗಂಟೆ ಅಂದ್ರೆ ಇವಾಗ 30 ಮಿನಿಟ್ಸ್ ನಲ್ಲಿ ಎಲ್ಲ ಫ್ರೆಶ್ ಅಪ್ ಆಗ್ರಿ. ಆಯ್ತಾ, 6 ಗಂಟೆಯಿಂದ 7:15 ಗಂಟೆ ಅಂದ್ರೆ 6 ಗಂಟೆಯಿಂದ 7:30 AM ಏನಿದೆ ನೀವು ಏನ್ ಮಾಡಬೇಕು, ಇಲ್ಲಿ ಅಕೌಂಟೆನ್ಸಿ ಸಬ್ಜೆಕ್ಟ್ ಅಂದ್ರೆ ಪ್ರಾಬ್ಲಮ್ ಸಾಲ್ಯೂಷನ್ ಇರುತ್ತೆ, ಕ್ಯಾಲ್ಕುಲೇಷನ್ ಸಬ್ಜೆಕ್ಟ್ಗಳು. ಆಯ್ತಾ, ಇವಾಗ PCMB ಎಲ್ಲ ವಿದ್ಯಾರ್ಥಿಗಳ ಫಿಸಿಕ್ಸ್ ಸಬ್ಜೆಕ್ಟ್ ಆಗಿರ್ಬಹುದು, ಮ್ಯಾಥ್ಸ್ ಸಬ್ಜೆಕ್ಟ್ ಆಗಿರ್ಬಹುದು, ಕಾಮರ್ಸ್ ವಿದ್ಯಾರ್ಥಿಗಳ ಎಕನಾಮಿಕ್ಸ್ ಆಗಿರ್ಬಹುದು, ಆರ್ಟ್ಸ್ ವಿದ್ಯಾರ್ಥಿಗಳ ಇಲ್ಲಿ ಎಕನಾಮಿಕ್ಸ್ ಆಗಿರ್ಬಹುದು, ಕಾಮರ್ಸ್ ವಿದ್ಯಾರ್ಥಿಗಳ ಎಕನಾಮಿಕ್ಸ್ ಕೂಡ ಇರುತ್ತೆ ಮತ್ತು ಸ್ಟ್ಯಾಟಿಸ್ಟಿಕ್ಸ್ ಸಬ್ಜೆಕ್ಟ್ ಇರುತ್ತೆ. ಸೊ ಈ ಸಬ್ಜೆಕ್ಟ್ಗಳು ಪ್ರಾಬ್ಲಮ್ ಸಾಲ್ವಿಂಗ್ ಸಬ್ಜೆಕ್ಟ್ಗಳು ಯಾವ ನೋಡಿ ಈ ಒಂದು ಟೈಮ್ ನಲ್ಲಿ ಓದ್ಕೊಳ್ಳಿ. ಯಾವ ಒಂದು ಟೈಮ್, 6 ಗಂಟೆಯಿಂದ 7:15 ಗಂಟೆವರೆಗೆ ನೀವು ಈ ಒಂದು ಸಬ್ಜೆಕ್ಟ್ಗಳು ಓದ್ಕೊಳ್ಳಿ. ಅಕೌಂಟೆನ್ಸಿ ಆಗಿರ್ಬೋದು, ಫಿಸಿಕ್ಸ್ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ಎಕನಾಮಿಕ್ಸ್ ಆಗಿರ್ಬೋದು ಮತ್ತು ಸ್ಟ್ಯಾಟ್ ಸಬ್ಜೆಕ್ಟ್ ಆಗಿರ್ಬೋದು, ಬೇಸಿಕ್ ಮ್ಯಾಥ್ಸ್ ಆಗಿರ್ಬೋದು. ಸೊ ಈ ಒಂದು ಸಮಯದಲ್ಲಿ ಓದ್ಕೊಳ್ಳಿ. ಆಯ್ತಾ, ಸೊ ಕ್ಯಾಲ್ಕುಲೇಷನ್ ವಿಷಯಗಳು ಈ ಒಂದು ಸಮಯದಲ್ಲಿ ಓದ್ಕೊಳ್ಳಿ. ಕ್ಲಿಯರ್ ಆಯ್ತಾ. ಇವಾಗ 7:30 ಮುಗಿದ ನಂತರ ಆಯ್ತಾ, 7:30ರಿಂದ ಬೆಳಗ್ಗೆ 8 ಗಂಟೆವರೆಗೆ ಆಯ್ತಾ 30 ನಿಮಿಷ ನೀವೇನ್ ಮಾಡಬೇಕು, ಬ್ರೇಕ್ಫಾಸ್ಟ್ ರಿಲ್ಯಾಕ್ಸ್ ಆಗ್ರಿ, ಬ್ರೇಕ್ಫಾಸ್ಟ್ ಮಾಡ್ರಿ. ಆಯ್ತಾ, ನಾಷ್ಟ ಎಲ್ಲ ಮಾಡಿ ನೋಡಿ. ನೀವು ಎಷ್ಟು ನಡುವೆ ರಿಲ್ಯಾಕ್ಸ್ ಆಗ್ತೀರಾ, ಮೈಂಡ್ಗೆ ಬಹಳ ಒತ್ತಡ ಆಗೋದಿಲ್ಲ ಅದು. ಸೊ ಒಂದು ಲೆವೆಲ್ ನಲ್ಲಿ ಹೋಗ್ಬಿಡುತ್ತೆ ಎಲ್ಲವೂ. ಆಯ್ತಾ, ಬೆಳಗ್ಗೆ 8 ಗಂಟೆಯಿಂದ 9:30 ಬೆಳಗ್ಗೆ ನೀವು ಏನ್ ಮಾಡಬೇಕು, ಅವಾಗ ಸೈನ್ಸ್ ವಿಷಯ, ಇಲ್ಲಿ ಸೈನ್ಸ್ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಓದ್ಕೊಳ್ಳಿ. ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳ ಬಿಸಿನೆಸ್ ಸ್ಟಡೀಸ್ ಆಗಿರಬಹುದು, ಇತಿಹಾಸ ಆಗಿರಬಹುದು, ಜಿಯೋಗ್ರಫಿ ಆಗಿರಬಹುದು, ಪೊಲಿಟಿಕಲ್ ಸೈನ್ಸ್ ಆಗಿರಬಹುದು ಮತ್ತು ಅದೇ ರೀತಿ ಸೊಸಾಲಜಿ ಆಗಿರಬಹುದು. ಸೊ ಈ ಒಂದು ವಿಷಯಗಳು ಈ ಒಂದು ಟೈಮ್ ನಲ್ಲಿ ಓದ್ಕೊಳ್ಳಿ. ಬೆಳಗ್ಗೆ 8 ಗಂಟೆಯಿಂದ ಬೆಳಗ್ಗೆ 9:30 ಈ ಒಂದು ಸಮಯದಲ್ಲಿ ಈ ಒಂದು ಸಬ್ಜೆಕ್ಟ್ಗಳು ಓದ್ಕೊಳ್ಳಿ. ಪಕ್ಕದಲ್ಲಿ ನೀರಿನ ಬಾಟಲ್ ಒಂದು ಇರಬೇಕು. ಆಯ್ತಾ, ಇವೆಲ್ಲವೂ ನೀವು ಸ್ಟಡಿ ಮಾಡುವಾಗ ಪದೇ ಪದೇ ನೀರು ಕೂಡ ಕುಡಿತಾ ಇರಬೇಕು, ಯಾಕಂದ್ರೆ ಮೈಂಡ್ಗೆ ಎನರ್ಜಿ ಸಿಗುತ್ತೆ. ಆಯ್ತಾ, ಇವಾಗ ನೋಡಿ 9:30 ಆಯ್ತಾ, ಬೆಳಗ್ಗೆ 9:30 10 ಗಂಟೆ ಅಂದ್ರೆ ಇಲ್ಲಿ ನಿಮ್ಗೆ 30 ಮಿನಿಟ್ಸ್ ಏನಿದೆ ಶಾರ್ಟ್ ಬ್ರೇಕ್. ಆಯ್ತಾ, ಶಾರ್ಟ್ ಬ್ರೇಕ್ ನೀವು ತೆಗೆದುಕೊಳ್ಳಿ, ರಿಲ್ಯಾಕ್ಸ್ ಆಗ್ರಿ. ಆಯ್ತಾ, ಅಂದ್ರೆ ಹೊರಗಡೆ ಹೋಗಿ ಸ್ವಲ್ಪ ವಾಕ್, ಹೊರಗಡೆ ಹೋಗಿ ತಿರ್ಗಾಡ್ ಬನ್ನಿ. ಆಯ್ತಾ, ಬಾಡಿಗೆ ರಿಲ್ಯಾಕ್ಸ್ ಕೊಡಿ. ಆದ ನಂತರ ಮತ್ತೇನ್ ಮಾಡ್ಬೇಕು, ಇವಾಗ ಡೇ ಸ್ಟಡಿ ಅಂದ್ರೆ ನೀವು ಕಾಲೇಜ್ ಹೋಗುವ ಸಮಯ ಬಂತು. ಇವಾಗ ಇಲ್ಲಿ ನೋ ಕಾಲೇಜ್ ಅಂತ ಹಾಕಿದ್ದೇನೆ. ಆಯ್ತಾ, ವಿಥೌಟ್ ಕಾಲೇಜ್ ಅಂತ ನೋಡಿ, ಇಲ್ಲಿ ವಿಥೌಟ್ ಕಾಲೇಜ್ ಅಂತ ಹಾಕಿದ್ದೇನೆ. ನೀವು ಕಾಲೇಜ್ಗೆ ಇವಾಗ ಹೋಗದೆ ಮನೆಯಲ್ಲಿ ಇದ್ದೀರಲ್ಲ, ನೀವೇನ್ ಮಾಡ್ಬೇಕು, 10 ಗಂಟೆಯಿಂದ
11:30ಕ್ಕೆ ಆಯ್ತಾ, 10 ಗಂಟೆಯಿಂದ 11:30ಕ್ಕೆ ರಿವಿಷನ್. ಅಂದ್ರೆ ನೀವು ಏನೇನೆಲ್ಲ ಓದಿದಿರಲ್ಲ ಮಾರ್ನಿಂಗ್, ಯಾವ ಸಬ್ಜೆಕ್ಟ್ಗಳೆಲ್ಲ ಓದಿದಿರಲ್ಲ, ಇಲ್ಲಿ ರಿವಿಷನ್ ಆಫ್ ಮಾರ್ನಿಂಗ್ ಟಾಪಿಕ್ಸ್. ಅಂದ್ರೆ ನೀವು ಏನೇನು ಓದಿದಿರ ಮಾರ್ನಿಂಗ್ ಇಲ್ಲಿ ರಿವಿಷನ್ ಮಾಡಬೇಕು. ಪ್ರಾಕ್ಟೀಸ್ ಕ್ವಶನ್ ಪೇಪರ್ ಕೂಡ ಸೊಲ್ಯೂಷನ್ ಮಾಡಬೇಕು. ನನ್ನ 80 ನಲ್ಲಿ ಸೊಲ್ಯೂಷನ್ ಮಾಡಿದೆ ನಾನು. ಇಂಪಾರ್ಟೆಂಟ್ ಕ್ವಶನ್ಸ್ ಗಳು, ಮಾಡಲ್ ಕ್ವಶನ್ ಪೇಪರ್ ಗಳು ಎಲ್ಲ ಪ್ಲೇ ಲಿಸ್ಟ್ ನಲ್ಲಿ ಇದೆ. ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ ಆಯ್ತಾ. ಇಲ್ಲಿ ಪ್ರಾಕ್ಟೀಸಿಂಗ್ ಮಾಡಬೇಕು ಕ್ವಶನ್ ಪೇಪರ್. ಇವಾಗ ಒಂದು ವೇಳೆ ನಿಮ್ಮ ಕಾಲೇಜ್ ಇತ್ತಂದ್ರೆ ಆಯ್ತಾ, ಅಂದ್ರೆ ನಾನು ಕಾಲೇಜ್ ಹೋಗ್ತೀನಿ ಸರ್ ಅನ್ನೋರು ಏನ್ ಮಾಡಬೇಕು, ವಿತ್ ಕಾಲೇಜ್ ವಿದ್ಯಾರ್ಥಿಗಳು 10 ಗಂಟೆಯಿಂದ 4 ಗಂಟೆವರೆಗೆ ಕಾಲೇಜ್ ಇರುತ್ತೆ ಅಥವಾ ಸ್ಕೂಲ್ ಇರುತ್ತೆ, ಕಾಲೇಜಿನಲ್ಲಿ ಹೋಗಿ ಕೇಳಿ ಪಾಠ. ನೋಡಿ, ಎಕ್ಸಾಮ್ ಟೈಮ್ ನಲ್ಲಿ ನಿಮ್ಗೆ ಕೆಲವೊಂದು ಕಾಲೇಜಿನಲ್ಲಿ ಕರೀತಾರೆ, ಕೆಲವೊಂದು ಕಾಲೇಜಿನಲ್ಲಿ ಕರೆಯಲ್ಲ. ಕೆಲವೊಂದು ವಿದ್ಯಾರ್ಥಿಗಳು ಕರೀತಾರಲ್ಲ, ಕಾಲೇಜ್ ಹೋಗ್ರಿ, ಸರ್ ಹೇಳಿದ್ದು ಅಲ್ಲಿ ರಿವಿಷನ್ ಆಗ್ತಾ ಇದೆ ಅನ್ನೋರು ಅಲ್ಲಿ ಓದ್ರಿ. ಇಲ್ಲ ಅಂದ್ರೆ ಮನೆಯಲ್ಲಿ ನೀವೇನ್ ಮಾಡ್ಬೇಕಂದ್ರೆ, ಸೊ ಇಲ್ಲಿ ರಿವಿಷನ್ ಮಾಡಬೇಕು. ಈ ಒಂದು ಮಾರ್ನಿಂಗ್ ನೀವು ಓದಿದ್ರಲ್ಲ, ಇಲ್ಲಿ ರಿವಿಷನ್ ಮಾಡಿ ಆಯ್ತಾ. ವಿತೌಟ್ ಕಾಲೇಜ್, ವಿತ್ ಕಾಲೇಜ್, ಅರ್ಥ ಆಯ್ತಾ? ಈ ರೀತಿಯಲ್ಲಿ. ಇವಾಗ 11:30ಕ್ಕೆ ಬೆಳಗ್ಗೆ, 12:30 ಆಯ್ತಾ ಮಧ್ಯಾಹ್ನ ನೀವೇನ್ ಮಾಡ್ಬೇಕು, 11:30ರಿಂದ ಮಾರ್ನಿಂಗ್, ಮಧ್ಯಾಹ್ನ 12:30 ನೋಡಿ ಸೆಲ್ಫ್ ಸ್ಟಡಿ ಮಾಡ್ಬೇಕು. ಇವಾಗ ರಿಮೆಂಬರ್ ಮಾಡಬೇಕು, ರಿಮೆಂಬರ್ ಮಾಡಿ ಟೆಸ್ಟಿಂಗ್ ಆಯ್ತಾ, ರಿಮೆಂಬರ್ ಮಾಡಿ ಟೆಸ್ಟಿಂಗ್ ಮಾಡಬೇಕು. ಅಂದ್ರೆ ನೀವು ಓದಿದ್ದು ಟೆಸ್ಟಿಂಗ್ ಮಾಡ್ಬೇಕು. ಇವಾಗ ಕೆಲವೊಂದು ಪ್ರಶ್ನೆಗಳು ಇರುತ್ತೆ, ಇವಾಗ ಪೊಲಿಟಿಕಲ್ ಸೈನ್ಸ್ ಆಗಿರ್ಬೋದು, ಸೋಷಿಯಲ್ ಆಗಿರ್ಬೋದು, ಬಿಸಿನೆಸ್ ಸ್ಟಡೀಸ್, ಮತ್ತು ಅದೇ ರೀತಿ ಇಲ್ಲಿ ಎಕನಾಮಿಕ್ಸ್, ಕೆಲವೊಂದು ಥಿಯರಿ ವಿಷಯಗಳು ಬರುತ್ತೆ ಆಯ್ತಾ. ಈ ಪ್ರಾಬ್ಲಮ್ ಸಾಲ್ಯೂಷನ್ ನಾನು ಹೇಳ್ತಾ ಇಲ್ಲ, ಥಿಯರಿ ವಿಷಯಗಳು ಏನು ಬರುತ್ತಲ್ಲ, ನೀವು ಓದಿದ್ದು ಟೆಸ್ಟಿಂಗ್ ಮಾಡ್ಕೊಳ್ಳಿ ನಿಮ್ಮ ಮೈಂಡ್ಗೆ. ಅದಕ್ಕೆ ಇಲ್ಲಿ ನಾನು ಬರ್ದಿದ್ದೀನಿ ಏನಂತ, ಸೆಲ್ಫ್ ಸ್ಟಡಿ ಟೆಸ್ಟಿಂಗ್ ಅಂತ ಆಯ್ತಾ. ಇಲ್ಲಿ ಸಾಲ್ವಿಂಗ್ ಫಾಸ್ಟ್ ಪೇಪರ್ ಅಂದ್ರೆ ನಿಮ್ಮ ಹತ್ರ ಮಾದರಿ ಪ್ರಶ್ನೆ ಪತ್ರಿಕೆ ಇದ್ರೆ, ಇವಾಗ ಆಲ್ರೆಡಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅವರು ಹೇಳಿದ್ದಾರೆ ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು 2 ಮತ್ತು 3 ಅವು ಆಲ್ರೆಡಿ ಕೂಡ ನಾನು ಕೀ ಆನ್ಸರ್ ಮಾಡಿ ಪ್ಲೇ ಲಿಸ್ಟ್ ನಲ್ಲಿ ಹಾಕಿದ್ದೀನಿ. ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ ಪ್ಲೇ ಲಿಸ್ಟ್ ನಲ್ಲಿ. ಹಿಂಗೆ ನೀವು ಸಾಲ್ಯೂಷನ್ ಮಾಡಬೇಕಾಗಿರುತ್ತೆ. ಅದೇ ರೀತಿ ನೋಡಿ, 12:30ರಿಂದ 1:30 ನೀವು ಈ ಒಂದು ಟೈಮ್ ನಲ್ಲಿ ಏನ್ ಮಾಡಬೇಕು, ಲಂಚ್ ಆಯ್ತಾ, ಊಟ ಮಾಡಿ, ಲೈಟ್ ಆಗಿ ಊಟ ಮಾಡಿ. ಊಟ ಹೇಗೆ ಮಾಡಬೇಕು, ಲೈಟ್ ಆಗಿ ಮಾಡಬೇಕು. ಬಹಳ ಅತಿಯಾಗಿ ಊಟ ಮಾಡಿದ್ರೆ ಏನಾಗುತ್ತೆ, ನಿದ್ದೆ ಬರುತ್ತೆ. ಇವಾಗ 1:30ರಿಂದ ಮಧ್ಯಾಹ್ನ ಆಯ್ತಾ 3 ಗಂಟೆವರೆಗೆ, ಏನು 1:30ರಿಂದ 3 ಗಂಟೆವರೆಗೆ ಆಪ್ಷನಲ್ ಸ್ಟಡಿ ಮಾಡಬೇಕು. ಅಂದ್ರೆ ಡಿಫಿಕಲ್ಟ್ ಸಬ್ಜೆಕ್ಟ್ ನಿಮಗೆ ಯಾವ್ದು ಅನಿಸ್ತಾ ಇದೆ ಆ ಸಬ್ಜೆಕ್ಟ್ ನೀವು ಇಲ್ಲಿ ಸ್ಟಡಿ ಮಾಡಿ. ಯಾವ ಒಂದು ಸಮಯ, 1:30ರಿಂದ 3 ಗಂಟೆವರೆಗೆ ಸ್ಟಡಿ ಮಾಡಿ. ಯಾವ್ದು ಒಂದು ಸಬ್ಜೆಕ್ಟ್ ನಿಮಗೆ ಬಹಳ ಡಿಫಿಕಲ್ಟ್ ಆಗ್ತಾ ಇದೆ ಆ ಸಬ್ಜೆಕ್ಟ್ ಓದ್ಕೊಳ್ಳಿ. ನಾನು ಹೇಳಿರುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ಗಳೇ ಓದ್ಕೊಳ್ಳಿ, ನನ್ನ ವಿಡಿಯೋಗಳೇ ನೋಡ್ಕೊಳ್ಳಿ ಇಲ್ಲಿ ಆಯ್ತಾ. ಸೊ ಡಿಫರೆಂಟ್ ಸಬ್ಜೆಕ್ಟ್ ಇಲ್ಲಿ ನೀವು ಸ್ಟಡಿ ಮಾಡಬೇಕಾಗಿರುತ್ತೆ ಆಯ್ತಾ. ಗ್ರೂಪ್ ಸ್ಟಡಿ ಕೂಡ ಮಾಡಬಹುದು. ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ಫ್ರೆಂಡ್ ಜೊತೆ ಮಾತಾಡಿ, ಇಲ್ಲಿ ನಾನು ಗ್ರೂಪ್ ಸ್ಟಡಿ ಅಂತ ಕೂಡ ಬರ್ತೀನಿ. ಗ್ರೂಪ್ ಡಿಸ್ಕಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಯ್ತಾ. ಯಾಕಂದ್ರೆ ನಿಮ್ಮ ಫ್ರೆಂಡ್ ಜೊತೆ ನೀವು ಮಾತನಾಡುವುದರಿಂದ ಈ ಪ್ರಶ್ನೆಗಳಿಗೆ ಆನ್ಸರ್ ಹೇಗೆ ಬರೀಬೇಕು, ಹೇಗಿಲ್ಲ, ಡಿಸ್ಕಷನ್, ಗ್ರೂಪ್ ಡಿಸ್ಕಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ಈ ಡಿಫಿಕಲ್ಟ್ ಅನ್ನೋದು ನಿಮಗೆ ಆಯ್ತಾ ಈಸಿ ಅನಿಸುತ್ತೆ. ಡಿಫಿಕಲ್ಟ್ ಸಬ್ಜೆಕ್ಟ್ ಓದ್ಕೊಳ್ಳಿ, ಪ್ಲಸ್ ಸಬ್ಜೆಕ್ಟ್ದು ಗ್ರೂಪ್ ಡಿಸ್ಕಷನ್. ಅಂದ್ರೆ ಯಾವ ಒಂದು ಸಬ್ಜೆಕ್ಟ್ ನಿಮಗೆ ಡಿಫಿಕಲ್ಟ್ ಆಗ್ತದೆ ವಿತ್ ನೀವು ಗ್ರೂಪ್ ಡಿಸ್ಕಷನ್ ಮಾಡಿದ್ರೆ ಆ ಒಂದು ಪ್ರಾಬ್ಲಮ್ಗೆ ಸಾಲ್ಯೂಷನ್ ಸಿಗುತ್ತೆ. ಒಬ್ಬರೇ ಇರಾಕ್ ಹೋಗಬೇಡಿ, ಡಿಫಿಕಲ್ಟ್ ಸಬ್ಜೆಕ್ಟ್ ನಲ್ಲಿ ಒಬ್ಬರೇ ಇರಾಕ್ ಹೋಗಬೇಡಿ. ಇದೊಂದು ರಿಮೆಂಬರ್ ಪಾಯಿಂಟ್. ಅಂದ್ರೆ ಇವಾಗ ಯಾವುದೇ ಒಂದು ಸಬ್ಜೆಕ್ಟ್ ನನಗೆ ಬಹಳ ಡಿಫಿಕಲ್ಟ್ ಅನಿಸ್ತಾ ಇದೆ ನೋಡಿ, ಆ ಒಂದು ಸಬ್ಜೆಕ್ಟ್ ನೀವು ಒಬ್ಬರೇ ಓದಕ್ ಹೋಗಬೇಡಿ. ನಿಮಗೆ ಇಬ್ರು ಅಥವಾ ಗ್ರೂಪ್ ಡಿಸ್ಕಷನ್ ಬೇಕು, ಇಲ್ಲಾಂದ್ರೆ ಫೋನ್ ನಲ್ಲಿ ಕೇಳಿ, ಇಲ್ಲಾಂದ್ರೆ ಟೀಚರ್ಸ್ ಮತ್ತು ಸರ್ಗೆ ಹೋಗಿ ಕೇಳಿ. ಗ್ರೂಪ್ ಡಿಸ್ಕಷನ್ ಆಗ್ಬೇಕಿಲ್ಲಿ ಆಯ್ತಾ ಈ ಒಂದು ವಿಷಯದಲ್ಲಿ. ಇವಾಗ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆವರೆಗೆ ಆಯ್ತಾ, ಇಲ್ಲಿ 1 ಅವರ್. ಅಂದ್ರೆ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆವರೆಗೆ ನೀವೇನ್ ಮಾಡಬೇಕು, ಬ್ರೇಕ್. ಅಂದ್ರೆ 1 ಅವರ್ ಇಲ್ಲಿ ಬ್ರೇಕ್ ಆಯ್ತಾ. ಲೈಟ್ ಆಗಿ ಬ್ರೇಕ್ ತೆಗೆದುಕೊಳ್ಳಿ. ಮತ್ತೆ ಅದೇ ರೀತಿ ಎಕ್ಸರ್ಸೈಸ್, ಅಂದ್ರೆ ಯಾರ್ಯಾರು 4 ಗಂಟೆ ರನ್ನಿಂಗ್ ಹೋಗ್ತೀರಾ, ಅಂದ್ರೆ ಈವ್ನಿಂಗ್ ರನ್ನಿಂಗ್ ಹೋಗ್ತೀರಾ, ಎಕ್ಸರ್ಸೈಸ್ ಮಾಡ್ತೀರಾ, ಜಿಮ್ ಹೋಗ್ತೀರಾ, ಹೋಗ್ರಿ, ಆರಾಮಾಗಿ ಹೋಗ್ರಿ ಆಯ್ತಾ. ಇಲ್ಲಿ ಜಿಮ್ ಮತ್ತು ಎಕ್ಸರ್ಸೈಸ್ ಅಂತ ಇಲ್ಲಿ ಬರ್ದೇನಿ, ರಿಫ್ರೆಶ್ ಆಗ್ರಿ. ಇವಾಗ 4 ಗಂಟೆವರೆಗೆ ಇದೆಲ್ಲ ಮಾಡ್ಬೇಕು ನೋಡಿ, ಅರ್ಥ ಆಯ್ತಾ. ಇವಾಗ 4 ಗಂಟೆಯಿಂದ 5:30 ಗಂಟೆವರೆಗೆ ಈವ್ನಿಂಗ್ ಮತ್ತೆ ನೀವೇನ್ ಮಾಡಬೇಕು, ಲ್ಯಾಂಗ್ವೇಜ್ ಸಬ್ಜೆಕ್ಟ್ಗಳು, ಲ್ಯಾಂಗ್ವೇಜ್ ವಿಷಯಗಳು ಓದಬೇಕಲ್ಲ. ಯಾವುದು, ಇಂಗ್ಲಿಷ್, ಕನ್ನಡ, ಕೆಲವರದ್ದು ಹಿಂದಿ ಇರುತ್ತೆ. ಸೊ ಇಲ್ಲಿ ಲ್ಯಾಂಗ್ವೇಜ್ ವಿಷಯಗಳು ಓದಬೇಕು. ಇಂಗ್ಲಿಷ್, ಕನ್ನಡ, ಇಲ್ಲಿ ಹಿಂದಿ ಅಂತ ಬರ್ದಿರ್ತೀನಿ ಆಯ್ತಾ. ಹಿಂದಿ ಲ್ಯಾಂಗ್ವೇಜ್ ವಿಷಯಗಳು ಓದಬೇಕು, ಪ್ಲಸ್ ಗ್ರಾಮರ್ ಕೂಡ ನೋಡ್ಕೊಳ್ಳಿ ಆಯ್ತಾ. 4 ಗಂಟೆಯಿಂದ 5:30 ಗಂಟೆವರೆಗೆ ನೀವೇನ್ ಮಾಡಬೇಕು, ಲ್ಯಾಂಗ್ವೇಜ್ ವಿಷಯಗಳು ನೋಡಬೇಕು. ಯಾವ್ದಾದ್ರು ಒಂದು ಸಬ್ಜೆಕ್ಟ್ ನೋಡ್ಕೊಳ್ಳಿ ಆಯ್ತಾ, ವಿತ್ ನೀವು ಆಯ್ತಾ ಗ್ರಾಮರ್ ಕೂಡ ನೋಡ್ಕೊಳ್ಳಿ. 5:30ರಿಂದ ಆಯ್ತಾ, 5:30ರಿಂದ ಈವ್ನಿಂಗ್ ಆಯ್ತಾ, 5:30ರಿಂದ 6 ಗಂಟೆವರೆಗೆ ಈವ್ನಿಂಗ್. ಮತ್ತೆ ನೀವೇನ್ ಮಾಡ್ಬೇಕಂದ್ರೆ ಟೀ ಅಥವಾ ರಿಲ್ಯಾಕ್ಸೇಷನ್ ಆಗ್ಬೇಕು. ಅಂದ್ರೆ ಟೀ ಕುಡೀರಿ, ರಿಲ್ಯಾಕ್ಸೇಷನ್ ಆಗ್ರಿ, ಇಲ್ಲಾಂದ್ರೆ ಫ್ರೆಂಡ್ ಜೊತೆ ಸ್ವಲ್ಪ ಹೊರಗಡೆ ಹೋಗಿ ಬನ್ನಿ, ನಡೆಯುತ್ತೆ ಆಯ್ತಾ. 5:30 ಗಂಟೆಯಿಂದ 6 ಗಂಟೆ ಅಂದ್ರೆ ಇಲ್ಲಿ 30 ಮಿನಿಟ್ಸ್ ಅಷ್ಟೇ ನಿಮಗೆ ರೆಸ್ಟ್ ಇರುತ್ತೆ ಆಯ್ತಾ, ರಿಲ್ಯಾಕ್ಸ್. ಇವಾಗ 6 ಗಂಟೆಯಿಂದ 7:30 ಗಂಟೆವರೆಗೆ ಆಯ್ತಾ, 6 ಗಂಟೆಯಿಂದ 7:30 ಗಂಟೆವರೆಗೆ ಸಾಲ್ವ್ ಮೋರ್ ಕ್ವಶನ್ ಪೇಪರ್ ಅಂತ ಹಾಕಿದ್ರೆ ಆಯ್ತಾ. ಸಾಲ್ವ್ ಮೋರ್ ಕ್ವಶನ್ಸ್ ಅಂದ್ರೆ
ನಾನು ಹೇಳಿರುವಂತಹ 80/80 ವಿಡಿಯೋನಲ್ಲಿ ಹೇಳಿರುವಂತಹ ಎಲ್ಲ ವಿಡಿಯೋಗಳು ನೋಡ್ಕೊಳ್ಳಿ, ಅದು ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ಲಸ್ ಇಲ್ಲಿ ನನ್ನ ವಿಡಿಯೋಗಳು ನೋಡ್ಕೊಳ್ಳಿ, ಮೈ ವಿಡಿಯೋಸ್ ಅಂತ ಇಲ್ಲಿ ನಾನು ಬರೆದಿದ್ದೀನಿ. ಯಾಕಂದ್ರೆ ನಾನು ಇವಾಗ ಎಕ್ಸಾಮ್ ಸಮೀಪ ಬಂದಾಗ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಹಾಕ್ತಾ ಇರ್ತೇನೆ ವಿತ್ ಆನ್ಸರ್ ಮುಖಾಂತರ. ಹೇಗೆ ಓದಬೇಕು, ಹೇಗೆ ಕ್ವಶನ್ಸ್ಗಳು ಬರ್ತಾ ಇದೆ, ಮೋರ್ ಕ್ವಶನ್ಸ್, ಸಾಲ್ವ್ ಮೋರ್ ಕ್ವಶನ್ಸ್, ಆಯ್ತಾ, ಮೈ ವಿಡಿಯೋಸ್ ಅಂತ ಬರ್ತೀನಿ. ಮತ್ತೆ ಅದೇ ರೀತಿ ಮಾಕ್ ಟೆಸ್ಟ್, ಅಂದ್ರೆ ನಿಮ್ಮ ಹತ್ರ ಪೇಪರ್ಸ್ ಗಳು ಇದ್ರೆ ಓದ್ಕೊಳ್ಳಿ. ಅದು 2024 ಅಕಾಡೆಮಿಕ್ ಇಯರ್ ಗೆ ಸಂಬಂಧಪಟ್ಟಂತೆ 2024-2025 ಅಕಾಡೆಮಿಕ್ ಇಯರ್ ಗೆ ಸಂಬಂಧಪಟ್ಟಂತೆ ಇರುವಂತ ಮಾದರಿ ಪ್ರಶ್ನೆ ಪತ್ರಿಕೆ ಓದ್ರಿ, ಆಯ್ತಾ. ಇಲ್ಲಿ ಕೆಲವೊಂದು ವಿದ್ಯಾರ್ಥಿಗಳು 17, ಆಯ್ತಾ, 18, 19, 20, 21, 22, 23 ಇವು ಯಾವುದು ಓಲ್ಡ್ ಕ್ವಶನ್ ಪೇಪರ್ ರೆಫರ್ ಮಾಡಕ್ಕೆ ಹೋಗಬೇಡಿ, ಓದಕ್ಕೆ ಹೋಗಬೇಡಿ. ಯಾಕಂದ್ರೆ ಸಿಲೆಬಸ್ ಬಹಳಷ್ಟು ಚೇಂಜ್ ಆಗಿದೆ. ಇವಾಗ 7:30 ಗಂಟೆಯಿಂದ 8:30 ಗಂಟೆವರೆಗೆ ನೀವೇನ್ ಮಾಡಬೇಕು, ಸೆಲ್ಫ್ ರಿವಿಷನ್, ಆಯ್ತಾ. ಯಾವ ಒಂದು ಟಾಪಿಕ್ ನಲ್ಲಿ ನೀವು ವೀಕ್ ಇದ್ದೀರಿ ನೋಡಿ, ಯಾವ ಒಂದು ಟಾಪಿಕ್ ನಲ್ಲಿ ವೀಕ್ ಇದ್ದೀರಿ ಆ ಒಂದು ಟಾಪಿಕ್ ನೀವೇನ್ ಮಾಡಬೇಕು, ಸೆಲ್ಫ್ ರಿವಿಷನ್ ಮಾಡಬೇಕು, ಆಯ್ತಾ. ಫಾರ್ ಎಕ್ಸಾಂಪಲ್ ಎಲ್ಲಿ ಡಯಾಗ್ರಾಮ್ಸ್ ಆಗಿರಬಹುದು, ಫಾರ್ಮುಲಾ ಆಗಿರಬಹುದು, ಡಾಟಾ ಕೀ ಆಗಿರಬಹುದು, ಕಾನ್ಸೆಪ್ಟ್. ಅಂದ್ರೆ ಇವಾಗ ನಿಮ್ಮ ಸಬ್ಜೆಕ್ಟ್ ನಲ್ಲಿ ಡಯಾಗ್ರಾಮ್ಸ್ ಇರುತ್ತೆ, ಇವಾಗ ಫಿಸಿಕ್ಸ್ ನಲ್ಲಿ ಆಗಿರಬಹುದು, ಎಕನಾಮಿಕ್ಸ್ ನಲ್ಲಿ ಆಗಿರಬಹುದು, ಆಯ್ತಾ. ಕೆಲವೊಂದು ವಿಷಯಗಳಲ್ಲಿ ಫಾರ್ಮುಲಾಸ್ ಇರುತ್ತೆ, ಆಯ್ತಾ. ಅಕೌಂಟೆನ್ಸಿ ನಲ್ಲಿ ಫಾರ್ಮುಲಾಸ್ ಇದೆ, ಅದೇ ರೀತಿ ಫಿಸಿಕ್ಸ್ ನಲ್ಲಿ ಫಾರ್ಮುಲಾಸ್ ಇದೆ, ಮ್ಯಾಥ್ಸ್ ನಲ್ಲಿ ಫಾರ್ಮುಲಾಸ್ ಇದೆ, ಆಯ್ತಾ. ಬಿಸಿನೆಸ್ ಸ್ಟಡೀಸ್ ನಲ್ಲಿ ಫಾರ್ಮುಲಾಸ್ ಇದೆ, ಅಕೌಂಟೆನ್ಸಿ ನಲ್ಲಿ ಫಾರ್ಮುಲಾಸ್ ಇದೆ. ಸೊ ಹಿಂಗೆ ಸೆಲ್ಫ್ ರಿವಿಷನ್ ಮಾಡಬೇಕು ಈ ಒಂದು ಸಮಯದಲ್ಲಿ. ವೆರಿ ವೆರಿ ಇಫೆಕ್ಟಿವ್ ಟೈಮ್ ಟೇಬಲ್ ಆಗಿರುತ್ತೆ, ಶುಡ್ ಬಿ ಫಾಲೋ ದಿಸ್ ಟೈಮ್ ಟೇಬಲ್, ಆಯ್ತಾ. ಅದೇ ರೀತಿ 8:30 9:00, ಆಯ್ತಾ, ರಾತ್ರಿ ನೀವೇನ್ ಮಾಡಬೇಕು, ಡಿನ್ನರ್, ಫ್ಯಾಮಿಲಿ ಜೊತೆ ಟೈಮ್ ಕೊಡಿ, ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನೊಂದು ಹೆಲ್ತ್ ಮೇಲೆ ಕೂಡ ಗಮನ ಇರಲಿ, ಆಯ್ತಾ. ಹೆಲ್ತ್ ಈಸ್ ವೆಲ್ತ್ ಅಂತ, ಹೆಲ್ತ್ ಮೇಲೆ ಗಮನ ಕೊಡಿ, ಸರಿಯಾಗಿ ನೀರು ಕುಡಿಯಿರಿ, ಸರಿಯಾಗಿ ಊಟ ಮಾಡಿ ಟೈಮ್ ಟು ಟೈಮ್. ಇಲ್ಲಿ ಎಲ್ಲ ನಿಮಗೆ ಬ್ರೇಕ್ಫಾಸ್ಟ್ ಆಗಿರ್ಬೋದು, ಡಿನ್ನರ್ ಆಗಿರ್ಬೋದು, ಮತ್ತು ಲಂಚ್ ಆಗಿರ್ಬೋದು, ಎಲ್ಲ ಕವರ್ ಆಗಿದೆ. ಇಲ್ಲಿ ರಿಲ್ಯಾಕ್ಸೇಷನ್ ಅಂದ್ರೆ ರಿಲ್ಯಾಕ್ಸ್ ಕೂಡ ಇಲ್ಲಿ ನಿಮ್ದು ಕವರ್ ಆಗಿದೆ. ಸೊ ಎಲ್ಲವೂ ನಿಮ್ಗೆ ಇಲ್ಲಿ ಕವರ್ ಆಗಿದೆ. ವೆರಿ ಇಫೆಕ್ಟಿವ್ ಟೈಮ್ ಟೇಬಲ್ ಆಗಿರುತ್ತೆ ಇದು, ಆಯ್ತಾ. 8:30 ಇಂದ 9:30 ಗಂಟೆವರೆಗೆ ಡಿನ್ನರ್, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಯಾಕಂದ್ರೆ ಫ್ಯಾಮಿಲಿ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡಿದ್ರೆ ನೋಡಿ, ಫ್ಯಾಮಿಲಿ ಜೊತೆ ಇದ್ರೆ ಓದಿದ್ದು ಏನಾಗುತ್ತೆ, ಮತ್ತೆ ರಿಫ್ರೆಶ್ ಆಗುತ್ತೆ ನಿಮ್ಗೆ ಮೈಂಡ್, ಮತ್ತೆ ಓದಲು ಹವ್ಯಾಸ ಬರುತ್ತೆ, ಆಯ್ತಾ. ಅದೇ ರೀತಿ ಇವಾಗ ಬಿಫೋರ್ ಬೆಡ್ ಅಂದ್ರೆ ಇವಾಗ ಸ್ಲೀಪ್ ಮಾಡೋಕ್ಕಿಂತ ಮುಂಚೆ ನೀವೇನ್ ಮಾಡಬೇಕು, ಕ್ವಿಕ್ ರಿವಿಷನ್, ಪ್ಲಾನಿಂಗ್ ಫಾರ್ ನೆಕ್ಸ್ಟ್ ಡೇ. ಇವಾಗ ಇವತ್ತು ನಾನು ಈ ಎಲ್ಲಾ ಆಕ್ಟಿವಿಟೀಸ್ ಮಾಡಿದೀನಿ, ಈ ಎಲ್ಲಾ ಸಬ್ಜೆಕ್ಟ್ ಗಳು ಓದ್ಕೊಂಡಿನಿ. ನೀವು ಕ್ವಿಕ್ ರಿವಿಷನ್ ಮಾಡಬೇಕು, ಮತ್ತು ಈ ಎಲ್ಲಾ ರಿವಿಷನ್ ಮಾಡಬೇಕು, ಮತ್ತೆ ನೀವೇನ್ ಮಾಡಬೇಕು, ಪ್ಲಾನಿಂಗ್ ಮಾಡಬೇಕು ಫಾರ್ ನೆಕ್ಸ್ಟ್ ಡೇ. ಅಂದ್ರೆ ಯಾವ ಸಿಲೆಬಸ್ ನಾವು ಇವಾಗ ಇಲ್ಲಿ ಓದಿದ್ವಲ್ಲ, ಮತ್ತು ನೆಕ್ಸ್ಟ್ ಡೇಗೆ ಮತ್ತೆ ಬೇರೆ ಬೇರೆ ಇಲ್ಲಿ ಕಾನ್ಸೆಪ್ಟ್ಗಳು, ಸಬ್ಜೆಕ್ಟ್ಗಳು ಇಲ್ಲಿ ಯಾಡ್ ಮಾಡಬೇಕು, ಟಾಪಿಕ್ಸ್ ಗಳು ಯಾಡ್ ಮಾಡಬೇಕು, ಆಯ್ತಾ. ಅರ್ಥ ಆಯ್ತಾ ನಾನು ಏನ್ ಹೇಳ್ತಾ ಇದ್ದೇನೆ. ಇವತ್ತು ಹೇಳಿದ್ದು ನಾಳೆ ಮತ್ತೆ ಇದೇ ಸಬ್ಜೆಕ್ಟ್ ಓದಕ್ ಹೋಗಬೇಡಿ. ಇಲ್ಲಿ ಏನಾಗಿದ್ದೇನೆ, ಪ್ಲಾನಿಂಗ್ ಫಾರ್ ನೆಕ್ಸ್ಟ್ ಡೇ. ನೆಕ್ಸ್ಟ್ ಡೇಗೆ ಪ್ಲಾನಿಂಗ್ ಮಾಡ್ಕೊಳ್ಳಿ, ಯಾವ ಒಂದು ವಿಷಯಗಳು ಓದಬೇಕು ನೋಡಿ, ಮಾರ್ನಿಂಗ್ ನಲ್ಲಿ ಏನು ಓದಬೇಕು, ಈವ್ನಿಂಗ್ ನಲ್ಲಿ ಏನು ಓದಬೇಕು, ರಾತ್ರಿ ಏನು ಓದಬೇಕು, ಎಲ್ಲ ಇಲ್ಲಿ ಪ್ಲಾನಿಂಗ್ ಮಾಡ್ಕೊಳ್ಳಿ ಫಾರ್ ನೆಕ್ಸ್ಟ್ ಡೇಗೆ. ಇಲ್ಲ ನಿಮ್ಗೆ ಇದೇ ಸೂಟೇಬಲ್ ಆಗುತ್ತೆ ಅಂದ್ರೆ ವಿಷಯಗಳು ಅಂದ್ರೆ ಈ ಒಂದು ಸಬ್ಜೆಕ್ಟ್ ಮುಖಾಂತರನೇ ಓದ್ಕೋತ ಹೋಗ್ರಿ, ಆಯ್ತಾ. ಡೋಂಟ್ ವರಿ. ರಾತ್ರಿ 9:30 ಗಂಟೆಯಿಂದ 10 ಗಂಟೆ ಅಂದ್ರೆ 30 ನಿಮಿಷ ನೀವೇನ್ ಮಾಡಬೇಕು, ರಿವೈಸ್ ಇಂಪಾರ್ಟೆಂಟ್ ಪಾಯಿಂಟ್ಸ್. ಅಂದ್ರೆ ಇವಾಗ ಒಂದೊಂದು ಸಬ್ಜೆಕ್ಟ್ಗಳು ಹೆಂಗಿರುತ್ತೆ ಅಂದ್ರೆ, ಜಿಯೋಗ್ರಫಿ ಆಗಿರಬಹುದು, ಬಿಸಿನೆಸ್ ಸ್ಟಡೀಸ್ ಆಗಿರಬಹುದು, ಪೊಲಿಟಿಕಲ್ ಸೈನ್ಸ್, ಸೊಸಾಲಜಿ, ಎಕನಾಮಿಕ್ಸ್, ಫಿಸಿಕ್ಸ್ ಆಗಿರಬಹುದು, ಬೇಸಿಕ್ ಮ್ಯಾಥ್ಸ್ ಆಗಿರಬಹುದು, ಅಕೌಂಟ್. ಅಂದ್ರೆ ಇವಾಗ ಥಿಯರಿ ವಿಷಯಗಳು ಇರುತ್ತೆ, ಕೆಲವೊಂದು ಪ್ರಾಬ್ಲಮ್ ಸಾಲ್ವಿಂಗ್ ಸಬ್ಜೆಕ್ಟ್ಗಳು ಬಿಟ್ಟು ಕೆಲವೊಂದು ಸಬ್ಜೆಕ್ಟ್ಗಳು ಹೇಗಿರುತ್ತೆ, ಥಿಯರಿ ವಿಷಯಗಳು ಇರುತ್ತೆ. ನೀವು ಏನ್ ಮಾಡಬೇಕು, ಅವಾಗ ರಿವೈಸ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ಕೊಟ್ಟಿದ್ದೀನಿ. ಅಂದ್ರೆ ಇಲ್ಲಿ 30 ನಿಮಿಷ ನೀವು ರಿವೈಸ್ ಪಾಯಿಂಟ್ಸ್ ಅಂದ್ರೆ ನೀವು ಓದಿದ್ದು ಎಲ್ಲ ಒಂದು ಸಪರೇಟ್ ಆಗಿ ರಿವೈಸ್ ಪಾಯಿಂಟ್ ಮಾಡ್ಕೊಳ್ಳಿ. ಇವಾಗ ಒಂದೊಂದು ಪ್ರಶ್ನೆಗೆ ಪಾಯಿಂಟ್ಸ್ ಗಳು ಬರುತ್ತೆ, ಅದು ಪಾಯಿಂಟ್ ಮತ್ತೆ ರಿವೈಸ್ ಮಾಡ್ಕೊಳ್ಳಿ. ಇಲ್ಲೆಲ್ಲ ಓದಿದ್ರೆ ಆಲ್ರೆಡಿ, ಇಲ್ಲಿ ಹೋಗಿ ಸ್ವಲ್ಪ 30 ಮಿನಿಟ್ಸ್ ನೋಡ್ಕೊಳ್ಳಿ, ಈ ರೀತಿ ರಿವೈಸ್ ಮಾಡಿ ಪಾಯಿಂಟ್ಸ್ ಗಳು ಅಷ್ಟೇ. ನಿಮಗೆ ಅದು ಭಯಾಟ್ ಆಗ್ಲಿಲ್ಲ ಅಂದ್ರೆ ಪದೇ ಪದೇ ಅದೇ ಓದಕ್ ಹೋಗ್ಬೇಡ್ರಿ, ಟೈಮ್ ಇಲ್ಲಿ ಚೇಂಜ್ ಆಗ್ಬಿಡುತ್ತೆ ನಿಮ್ದು ಟೈಮ್ ಟೇಬಲ್. ಆ ರೀತಿ ಮಾಡ್ಕೊಳಕ್ ಹೋಗ್ಬೇಡ್ರಿ, ಮೈಂಡ್ ಡೈವರ್ಟ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಇವಾಗ ರಾತ್ರಿ 10 ಗಂಟೆಯಿಂದ ಆಯ್ತಾ 10:30 ಗಂಟೆ, ಇಲ್ಲಿ ಇನ್ನೂ 30 ನಿಮಿಷ ಅಂದ್ರೆ 10 ಗಂಟೆಯಿಂದ ಮೇಲೆ 30 ನಿಮಿಷ ಮತ್ತೇನಾಗುತ್ತೆ, ಇಲ್ಲಿ ರಿಲ್ಯಾಕ್ಸ್ ಮಾಡಿ, ಆಯ್ತಾ. ಮೆಡಿಟೇಷನ್, ಯೋಗ ಕೂಡ ಮಾಡಿ ನೋಡಿ. 10 ನಿಮಿಷ ಆಗಿರಬಹುದು, 5 ನಿಮಿಷ ಆಗಿರಬಹುದು, ನೀವು ಮೆಡಿಟೇಷನ್ ಮಾಡಿ, ಆಯ್ತಾ. ರಿಲ್ಯಾಕ್ಸ್ ಆಗಿರಿ ಮತ್ತು ಮೆಡಿಟೇಷನ್ ಮಾಡಿ, ಮತ್ತು ಲೈಟ್ ಆಗಿ ಸ್ವಲ್ಪ ರೀಡಿಂಗ್ ಮಾಡಿ, ಅಂದ್ರೆ ಸ್ವಲ್ಪ ನೋಡ್ಕೊಳ್ಳಿ, ಇಲ್ಲಾಂದ್ರೆ ಬಿಟ್ಟಾಕಿ ನಡೆಯುತ್ತೆ, ಆಯ್ತಾ. ನೀವು ಬೆಳಗ್ಗೆ 5:30 ರಾತ್ರಿ 10:30 ಈ ಒಂದು ಬಿಟ್ವೀನ್ ಟೈಮ್ ನಲ್ಲಿ ನೀವು ಇಷ್ಟೆಲ್ಲ ಆಕ್ಟಿವಿಟೀಸ್ ಮಾಡಬೇಕು. ವಿತೌಟ್ ಕಾಲೇಜ್ ಹೇಳಿದ್ರೆ ಈ ರೀತಿ ಎಲ್ಲ ಓದ್ಬೇಕು. ಅಂದ್ರೆ ಡೇ ಟೈಮ್ ಸ್ಟಡಿ, ನೋ ಕಾಲೇಜ್ ಅಂದ್ರೆ ವಿತೌಟ್ ಕಾಲೇಜ್ ನಲ್ಲಿ ಇದೆಲ್ಲ ಓದ್ಬೇಕು ನೀವು. ಅಂದ್ರೆ ನೋ ಕಾಲೇಜ್ ಅಂದ್ರೆ ಕಾಲೇಜ್ಗೆ ಹೋಗುವ ಅವಶ್ಯಕತೆ ಇಲ್ದಾಗ ಈ ಒಂದು ಟೈಮ್ ಟೇಬಲ್ ಆಗಿರುತ್ತೆ. ವಿತೌಟ್ ಕಾಲೇಜ್ ಆಯ್ತು. ಇವಾಗ ವಿತ್ ಕಾಲೇಜ್ ಇತ್ತಂದ್ರೆ ನೀವೇನ್ ಮಾಡಬೇಕು, ಸಿಂಪಲ್ 10 ಗಂಟೆಗೆ ಕಾಲೇಜ್ ಹೋಗ್ರಿ, ಆಯ್ತಾ. 4 ಗಂಟೆಗೆ ಮನೆಗೆ ಬನ್ರಿ. ಅಲ್ಲಿ ನೀವು
10 ಗಂಟೆಯಿಂದ 4 ಗಂಟೆವರೆಗೆ ನೀವು ಅಲ್ಲಿ ಏನು ಸ್ಟಡಿ ಮಾಡಿದಿರಾ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಕಾಲೇಜಿನಲ್ಲಿ. ರಾತ್ರಿ 10:30 ಗಂಟೆಗೆ ನೀವು ಸ್ಲೀಪ್ ಮಾಡಬೇಕು, ಆರಾಮಾಗಿ ನಿದ್ದೆ ಮಾಡಿ ಆಯ್ತಾ. ನೋಡಿ 10:30 ಗಂಟೆಗೆ ನೀವು ನಿದ್ದೆ ಮಾಡಬೇಕು. ಎಷ್ಟು 7 ಅವರ್ ನೋಡಿ 7 ಅವರ್ ಪ್ಲಸ್ ನಿದ್ದೆ ಆಗಬೇಕು. ಸೊ ಈ ರೀತಿ ನಿಮಗೆ ಆಕ್ಟಿವಿಟೀಸ್ ಗಳಾಗಿರುತ್ತೆ. ಸೊ ಈ ಒಂದು ಟೈಮ್ ಟೇಬಲ್ ನೀವು ಫಾಲೋ ಮಾಡಿ ಡೆಫಿನೆಟ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ 95+ ಅಂಕವನ್ನು ನೀವು ವಾರ್ಷಿಕ ಪರೀಕ್ಷೆಯಲ್ಲಿ ಪಡೆದುಕೊಳ್ಳಬಹುದು. ಅದು 20 ಇಂಟರ್ನಲ್ ಮಾರ್ಕ್ಸ್ ನಿಮ್ಮ ಕಾಲೇಜಿನಲ್ಲಿ ಇರುತ್ತೆ. ಅದರ ಬಗ್ಗೆ ಏನು ವರಿ ಮಾಡ್ಕೊಳಕ್ ಹೋಗಬೇಡ್ರಿ. ನೀವು ಒನ್ಲಿ ಫೋಕಸ್ ಮಾಡಿ. ನೋಡಿ ನಾನು ಎಕ್ಸಾಮ್ ಅಲ್ಲಿ ಔಟ್ ಆಫ್ ಔಟ್ ತೆಗೆದುಕೊಳ್ಬೇಕು ಆಯ್ತಾ, 80 ತೆಗೆದುಕೊಳ್ಬೇಕು ಅಂತ ಡಿಸೈಡ್ ಮಾಡಿ, ಮತ್ತೇನಿಲ್ಲ. 80/80 ನಾನು ತೆಗೆದುಕೊಳ್ಬೇಕಂತ ನೀವು ನಿರ್ಧಾರ ಮಾಡಿ, ಮತ್ತೇನಿಲ್ಲ ಆಯ್ತಾ. ರಾತ್ರಿ 10:30 ಗಂಟೆಗೆ ನೀವು ಮಲಗಬೇಕು ಆಯ್ತಾ, ನಿದ್ದೆ ಮಾಡಿ. ಎಷ್ಟು ತಾಸು ನೀವು ಮಲಗಬೇಕು? ಮಿನಿಮಮ್ 7 ಗಂಟೆವರೆಗೆ ಸ್ಲೀಪ್ ಮಾಡಬೇಕು ಆಯ್ತಾ. ಯಾಕಂದ್ರೆ ಬೆಟರ್ ಫಾರ್ ನೆಕ್ಸ್ಟ್ ಫೋಕಸ್, ಅಂದ್ರೆ ನೀವು ಮತ್ತೆ ನೆಕ್ಸ್ಟ್ ಡೇ ಏನು ಓದ್ತಿರಲ್ಲ ಅವಾಗ ನಿಮ್ಗೆ ಬೆಟರ್ ಫೋಕಸ್ ಸಿಗುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳು ಗೊತ್ತಾಯ್ತಾ, ಈ ರೀತಿ ನಿಮ್ಗೆ ಟೈಮ್ ಟೇಬಲ್ ಆಗಿರುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ. ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಟೈಮ್ ಟೇಬಲ್ ಇಷ್ಟ ಆಗಿದೆ ಅಂತ ಅನ್ಕೊಂಡ್ರಿ. ಈ ಒಂದು ಟೈಮ್ ಟೇಬಲ್ ನಿಮ್ಗೆ ವೆರಿ ಎಫೆಕ್ಟಿವ್ ಟೈಮ್ ಟೇಬಲ್ ಆಗಿರುತ್ತೆ. ಇದು ನಿಮ್ಮ ಮೇಲೆ ನಾನು ಟೈಮ್ ಟೇಬಲ್ ಕ್ರಿಯೇಟ್ ಮಾಡಿದ್ದೇನೆ. ವಿದ್ಯಾರ್ಥಿಗಳಿಗೆ ಯಾವ ರೀತಿಯಲ್ಲಿ ಟೈಮ್ ಟೇಬಲ್ ಬೇಕಲ್ಲ ಆ ರೀತಿಯಲ್ಲಿ ನಾನು ತಿಳಿದುಕೊಂಡು ಈ ಒಂದು ಟೈಮ್ ಟೇಬಲ್ ರೆಡಿ ಮಾಡಿದ್ರೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಅರ್ಥ ಆಗಿದೆ ಅಂತ ಅನ್ಕೊಂಡೆ. ಸೊ ಈ ರೀತಿಯಲ್ಲಿ ನಿಮಗೆ ಟೈಮ್ ಟೇಬಲ್ ಎಫೆಕ್ಟಿವ್ ಅನ್ಸುತ್ತೆ. ಈ ಒಂದು ಟೈಮ್ ಟೇಬಲ್ ಹೀಗೆ ಓದಬೇಕು, ಈ ಒಂದು ಟೈಮ್ ಟೇಬಲ್ ಹೀಗೆ, ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.